ಮಾನ್ಯ ಹೆಬ್ಬಾರ್ ಅವರು ಎಸ್.ಟಿ. ಸೋಮಶೇಖರ್ ಅವರ ಉಚ್ಚಾಟನೆ ಆಗಿದೆ. ಇದು ಕೇಂದ್ರ ತೆಗೆದುಕೊಂಡ ನಿರ್ಧಾರ. ಭವಿಷ್ಯ ನನಗನ್ನಿಸ್ತದೆ ಅವರಿಬ್ಬರು ಇವತ್ತು ಖುಷಿಯಾಗಿರ್ಬೇಕು. ಎಸ್.ಟಿ. ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರಿಗೆ. ಯಾಕೆ ಅಂತಂದ್ರೆ ಇಷ್ಟು ದಿವಸ ಅತಂತ್ರವಾಗಿ ಇದ್ರು. 2 ವರ್ಷಗಳ ಅವಧಿಯಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಅವರು ಬೆರೆಯಲಿಲ್ಲ. ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡೇ ಕೆಲಸ ಮಾಡ್ತಿದ್ರು. ಆದ್ರೆ ಕದ್ದು ಮಾಡಬೇಕಾಗಿತ್ತು, ಉಚ್ಚಾಟನೆಗೆ ಅವಕಾಶ ಕೊಡಬಾರ್ದು ಅಂತ, ಅಥವಾ ಮೆಂಬರ್ಶಿಪ್ ಹೋಗ್ಬೋದು ಅನ್ನೋ ಕಾರಣಕ್ಕೆ ಅತಂತ್ರ ಸ್ಥಿತಿಯಲ್ಲಿ ಹೋಗೋದು ಬರೋದು ಮಾಡ್ತಿದ್ರು ಸತತವಾಗಿ. ಅದಕ್ಕೆ ಇವತ್ತು ನಮ್ಮ ಪಕ್ಷ, ನಮ್ಮ ಮುಖಂಡರು ಅವರನ್ನ ಸ್ವತಂತ್ರರನ್ನಾಗಿ ಮಾಡಿದ್ದಾರೆ. ಅದರಿಂದಾಗಿ ಅವರು ಖುಷಿಯಾಗೇ ಇರ್ಬೇಕು. ಇದೇನು ಶಿಕ್ಷೆ ಅಲ್ಲ. ಯಾವ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ನಮ್ಮ ಜೊತೆ ಅವರಿಗೆ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತು. ಆದ್ರೆ ಸದಸ್ಯತ್ವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಅವರನ್ನ ಪಕ್ಷದಿಂದ ಹೊರಗಡೆ ಕಳಿಸಿಕೊಟ್ಟಿದ್ದಾರೆ ನಮ್ಮ ಮುಖಂಡರುಗಳು. ಆದ್ರಿಂದ ನಾನು ಅದನ್ನು ಸ್ವಾಗತ ಮಾಡ್ತೇನೆ. ತುಂಬಾ ಲೇಟ್ ಆಯ್ತು ಅನ್ಸಲ್ಲ? ತುಂಬಾ ಲೇಟ್ ಆಯ್ತು. ಜೊತೆಗೆ ಅವರೇ ಆ ನಾಯಕರು ಹೇಳಿದ್ರು, ಬಿಜೆಪಿ ಒಂದಷ್ಟು ನಾಯಕರು ಈಗಲೂ ಕೂಡ ಕಾಂಗ್ರೆಸ್ ನಾಯಕರು ಸಂಪರ್ಕಿಸಿದ್ದಾರೆ, ರಾತ್ರಿ ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗ್ತಾರೆ, ಅದು ನಮ್ಗೆ ಗೊತ್ತು ಅಂತ ಹೇಳಿದ್ರು. ನೀವು ಹೇಳಿದ್ರಲ್ಲ, ಸುಮ್ಮನೆ ಹೇಳ್ಬಾರ್ದು. ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರು ಹಗಲೂನು ಆಗ್ತಿದ್ರು, ರಾತ್ರಿನೂ ಆಗ್ತಿದ್ರು. ಅದರಲ್ಲಿ ಏನು ಕಣ್ಣು ಮುಚ್ಚಾಲೆ ಏನಿರ್ಲಿಲ್ಲ. ಈಗ ಯಾರೋ ಬೇರೆಯವರು ಆಗ್ತಿದ್ದಾರೆ ಅಂತಂದ್ರೆ ಆಗೋರ್ನ ಯಾರು ತಡೆಯಕ್ಕಾಗಲ್ಲ. ಆಗೋರಿದ್ರೆ ಆಗ್ಲಿ. ಸೊ ನಮ್ಮ ಪಕ್ಷದಲ್ಲೂ ಕೂಡ ಪಕ್ಷದ ಶಿಸ್ತಿಗೆ ಒಳಪಟ್ಟು ಕೆಲಸ ಮಾಡೋರಿಗೆ ಇಲ್ಲಿ ಅವಕಾಶ ಇದೆ. ಇಲ್ಲ ಅಂತಂದ್ರೆ ಯಾರು ಬೇಕಾದ್ರೂ ಸ್ವತಂತ್ರರಿರ್ತಾರೆ. ಆ ರೀತಿ ತೀರ್ಮಾನ ಕದ್ದು ಮುಚ್ಚಿ ರಾಜಕಾರಣ ಮಾಡೋದನ್ನ ನಾನು ಒಪ್ಪೋದಿಲ್ಲ. ನೋಡಿ, ಇತ್ತೀಚೆಗೆ ಯಾವ ಭಿನ್ನರ ಸಭೆ ಇಲ್ಲ. ಒಂದು ಹಂತದಲ್ಲಿ ಅಂಥದ್ದೊಂದು ಇದ್ದದ್ದು ನಿಜ. ಅದಕ್ಕೆ ಕೇಂದ್ರದ ನಾಯಕರು ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಈಗ ಆ ರೀತಿ ಯಾವುದು ಇಲ್ಲ. ಇದ್ದಿದ್ದು ಇದೆರಡೇನೆ. ಈಗ ಅದಕ್ಕೆ ತೆರೆ ಎಳೆಯಲಾಗಿದೆ. ಇನ್ನು ಮುಂದೆ ಯಾವುದು ಇರೋದಿಲ್ಲ ಅಂತ ನನ್ನ ಭಾವ. ಹೌದಾ? HIV ಚುಚ್ಚೋರು ಅವ್ರನ್ನೆಲ್ಲ ಕಳಿಸ್ಕೊಟ್ಟಾರ ಯಾರು? ನೀವ್ ಯಾರ ಮೇಲೆ ಹೇಳ್ತಿದ್ದೀರೋ ಅವರು ನಿಮ್ಮ 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 ಕೊಡುಗೆ ಅಲ್ವಾ? ನೀವೇ ಕಳಿಸಿರೋರಲ್ವಾ? ಅಂದಮೇಲೆ ನಿಮ್ಮ ಜೊತೆಯಲ್ಲಿ ಇದ್ದಾಗ HIV ಇರಲಿಲ್ಲ ಅವ್ರಿಗೆ. ಈಗ HIV ಬಂದಿದ್ಯಾ? ನೋಡಿ, ಒಂದು ಇತಿಮಿತಿ ಇರಬೇಕು ಮಾತುಗಳಿಗೆ. ಇಂಥ ಯಾವುದೋ ಕಾಲಘಟ್ಟದಲ್ಲಿ ಯಾರೋ ಒಂದು ಅಪಾದನೆ ಮಾಡಿದ್ರೆ ಅದನ್ನ ಹಿಡ್ಕೊಂಡು ಜೀವನ ಎಲ್ಲ ಅದನ್ನೇ ಮಾತಾಡೋದು, ಇದು ಯಾವ ರಾಜಕಾರಣಿಗಳಿಗೂ ಸರಿಯಾದದ್ದಲ್ಲ. ಆ ರೀತಿ ಮಾತಾಡೋದನ್ನು ಮೊದಲು ನಿಲ್ಲಿಸಬೇಕು ಅಂತೇಳಿ ನಾನು ಅವರಲ್ಲಿ ಆಗ್ರಹ ಪಡಿಸ್ತೇನೆ.